ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಪೊನ್ನೆ ಅಂತ ನನ್ನ ಪಾತ್ರದ ಹೆಸರು. ಈ ಪಾತ್ರ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನೇನು ಹೇಳೋದಿಲ್ಲ ಪಾತ್ರ ಬಗ್ಗೆ, ತುಂಬಾ ಸತಿ ಅದನ್ನೇ ಹೇಳ್ತಾ ಇದ್ದೀನಿ. ಪೊನ್ನೆ ಅನ್ನೋ ಪಾತ್ರ ನನಗ್ ತುಂಬಾ ಹಿಡ್ಸಿ, ನಾನ್ ತುಂಬಾ ಹಾರ್ಡ್ ವರ್ಕ್ ಅಂತಾನೆ ಅನ್ಸ್ಲಿಲ್ಲ. ಬೆಟ್ಟ ಗುಡ್ಡ ಹತ್ತಕ್ ಹೇಳಿದ್ರು ಬಿಸ್ಲಲ್ಲಿ, ಬಟ್ ಅದ್ಬಿಟ್ರೆ ನನ್ಗೆ ಪಾತ್ರನ ಅಭಿನಯಿಸಕ್ಕೆ ತುಂಬಾ ನಾನ್ ಇಷ್ಟಪಟ್ಟು ಮಾಡಿರುವಂತ ಪಾತ್ರ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನ್ ನಂಬಿದೀನಿ. ಇತ್ತಂತವ್ರು ಹಿಂದೆ ಆ ಸೆಳೆತ ಬಿಡದೆ ವಾಪಸ್ ಮತ್ತೆ ಬಂದಿದ್ದಾರೆ ಮರಡಿಗೂಡಿಗೆ ಅನ್ನೋ ತರ. ಸೊ ಓವರ್ ಟು ಸತ್ಯ ಶ್ರೀನಿವಾಸನ್. ಹಾಗೆ ಅವರು ವೈಲ್ಡ್ ಫೋಟೋಗ್ರಾಫರ್ ಕೂಡ ಹೌದು. ಸರ್, ಓವರ್ ಟು ಯು. ಎಲ್ಲರೂ ಬಂದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಬಂದಿರೋ ಪ್ರೆಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ಮಿಂದಾನೇ ನಮ್ಮ ಸಿನಿಮಾ ಮುಟ್ಟತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ. ಅವ್ರು ಹೇಳಿದ್ರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಅಂತ 40 years ಹಿಂದೆ ಅದು. ಸೊ ನಾನು ಲಾಸ್ಟ್ 32 years IT ಫೀಲ್ಡ್ ಅಲ್ಲಿ ಇದ್ದೆ. ನಾನು ಶ್ರೀನಿವಾಸನ್ ಅಂತ ಅವರು ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟರ್, ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು. ನಾನೊಂದು ಲಾಸ್ಟ್ 32 years IT ಕನ್ಸಲ್ಟಿಂಗ್ ಅಲ್ಲಿದ್ದೆ. ನನಗೇನು ಸಿನಿಮಾ ಇದು ಇತ್ತು, ಕ್ರೇಜ್ ಇತ್ತು. ಬಹಳಷ್ಟು ಸಿನಿಮಾ ನೋಡಿದ್ದೀನಿ. ಶೂಟಿಂಗ್ ಅಲ್ಲಿ ಚಾನ್ಸ್ ಸಿಕ್ಕತ್ತೋ ನೋಡ್ತಾ ಇದ್ದೆ. ಮ್ಯೂಸಿಕ್ ಅಲ್ಲಿನೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬಟ್ ಕೆರಿಯರ್ ಚೂಸ್ ಮಾಡ್ಬೇಕಂತ ಕಾಲೇಜ್ ಆದ್ಮೇಲೆ ಐ ಚೋಸ್ IT. ಅವಾಗ ಎಲ್ಲರಿಗಿನ ITನೇ ಪ್ರಧಾನವಾಗಿತ್ತು. ಸೊ ನಾನು IT ಚೂಸ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತೆ ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ದಿನ ನಾನು ಸ್ಪೆಂಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ. ನನಗೆ ಟೈಮ್ ಇದಾಗಿತ್ತು. ನಾನು ಈ ಫಿಲ್ಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈಫೈ ಸ್ಟುಡಿಯೋಸ್ ಅಂತ ಒಂದು ಕಂಪನಿ ನಾನು ಸ್ಟಾರ್ಟ್ ಮಾಡಿದೀವಿ. ಇಲ್ಲಿರೋ 5 ಜನ ಹೈಫೈ ನಾವು. ಅದೇ ಹೈಫೈ ಅಂತ ಬಂತು. ಅದಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇನ್ ಡೆಸಿಷನ್ ಒಂದು ತಗೊಂಡಿವಿ. ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ, ಅದನ್ನ ಬಿಟ್ಟು ನಾವು ಹೋಗಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಶೂಟಿಂಗ್ ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್, ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ನಮಗೆ. ಯಾರಿಗೇನೋ ಒಂದು ಸಣ್ಣ ಏಟ್ ಆಗ್ಬಾರ್ದು ಅಂತ. ಒಂದು 50-60 days ಔಟ್ಡೋರ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ, ಅದರಲ್ಲಿ ಎಷ್ಟೊಂದು ಸೇಫ್ಟಿ ಇಶ್ಯೂಸ್ ಎಲ್ಲ ನೋಡ್ಕೋಬೇಕಂತ. ಬಟ್ ಇದೆಲ್ಲ ನಾವು ಪ್ಲಾನ್ ಮಾಡ್ಬೇಕಂತ ಏನ್ ಮಾಡಿದೀವಿ ಅಂದ್ರೆ, ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ 3 days ವರ್ಕ್ಶಾಪ್ ಮಾಡಿದೀವಿ ನಾವು. ಆ ವರ್ಕ್ಶಾಪ್ ಅಲ್ಲಿ ಏನಂದ್ರೆ, ಬಂದು ಎಲ್ಲ ಆರ್ಟಿಸ್ಟ್ ಯಾರ್ಯಾರೆಲ್ಲ ಅಷ್ಟು ದಿವಸಕ್ಕೆ ಸೆಲೆಕ್ಟ್ ಆಗಿದ್ರಲ್ಲ, ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದವರು ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಇಲ್ಲಿ. ಅವರೆಲ್ಲ ದೇ ಕೇಮ್ ಫಾರ್ ದ ವರ್ಕ್ಶಾಪ್. ಅಲ್ಲಿ ವರ್ಕ್ಶಾಪ್ ಅಲ್ಲಿ ವಿ ಹ್ಯಾಡ್ ಅ ಲಾಟ್ ಆಫ್ ಡಿಸ್ಕಷನ್ ಆನ್ ಏನ್ ಮಾಡ್ಬೇಕು, ಯಾವ ತರ ಕ್ಯಾರೆಕ್ಟರ್, ಏನ್ ಆಕ್ಟಿಂಗು, ಅದೆಲ್ಲ ಮಾಡಿದೀವಿ ನಾವು. ಆದ್ಬಿಟ್ಟು 2 ದಿವಸ ನಮ್ದು ರಿಹರ್ಸಲ್ಸ್ ನಡೀತು. ಸೊ ರಿಹರ್ಸಲ್ ಅಂದ್ರೆ ಎಂಟೈರ್ ಸ್ಕ್ರಿಪ್ಟ್ ಅನ್ನ ಇನ್ಕ್ಲೂಡಿಂಗ್ ಇವರು ನಮ್ಮ ಕ್ಯಾಮರಾ ಇವರು DOP ಇದ್ದಾರೆ ಮಿಲ್ಕಿ. ಸೊ ಅವ್ರ ಜೊತೆ ನಮ್ಮ ಎಡಿಟರ್ ಇದ್ರು. ಅದು ಇದರಲ್ಲಿ ರಿಹರ್ಸಲ್ಸ್ ಅಲ್ಲಿ ಎಂಟೈರ್ ಫಿಲ್ಮ್ ಟ್ವೈಸ್ ನಾವು ಬಂದು ವಿ ಆಕ್ಟೆಡ್ ಇಟ್ ಔಟ್. ಒಂದು ಸಾಕಾರ ನಗರಲ್ಲಿ ಒಂದು ಮನೆಯಲ್ಲಿ ನಾವು ವಿ ವರ್ ಡೂಯಿಂಗ್ ದೀಸ್ ಆಡಿಯನ್ಸ್, ಇದು ರಿಹರ್ಸಲ್ಸ್. ಇದು ಏನಕ್ಕೆ ಅಂದ್ರೆ, ನಮಗೆ ಚೆನ್ನಾಗಿ ಗೊತ್ತಿತ್ತು ನಾವು ಹೋಗೋ ಜಾಗ ಬಂದು ಇಟ್ ಇಸ್ ನಾಟ್ 100% ರೈನ್, ಇಟ್ ಇಸ್ 150% ರೈನ್. ರೈಟ್, ಜಿಗಣೆ ಇರುತ್ತೆ, ಹಾವಿರುತ್ತೆ, ಎಲ್ಲ ಆಲ್ ದೀಸ್ ಅದೇ. ಇದೊಂದು ಆಲ್ಮೋಸ್ಟ್ 20 kilometers ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್. ಆ ತರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದೀವಿ ನಾವು. ಸೊ ಈ ರಿಹರ್ಸಲ್ಸ್ ವರ್ಕ್ಶಾಪ್ಸ್ ಎಲ್ಲ ಏನ್ ಕೊಟ್ಟಿತ್ತಂದ್ರೆ ನಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು ನಮಗೆ. ಇದು ಪ್ಲಾನ್ ಮಾಡಿದ್ದೇವೆ ಅಂದ್ರೆ ಅವತ್ತಿನ ದಿವಸ ಇದು ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರೆ ಯು ಆರ್ ಏಬಲ್ ಟು ಕಂಪ್ಲೀಟ್ ಇಟ್. ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಕ್ ಗ್ರೌಂಡ್ IT ಅಲ್ಲಿ ಇದ್ದಿದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ಸ್ವಲ್ಪ ಇದೆಲ್ಲ ತಗೊಂಡ್ ಬಂದು ನಾವು ವಿ ಡಿಡ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ತರ ಮಾಡ್ಬೋದು ಅಂತ ಮಾಡಿದೀವಿ ನಾವು. ಆನ್ ದಿಸ್ ಸೆಟ್ ನಮಗೆ ವಿ ಹ್ಯಾಡ್ ಒನ್ ಡಾಕ್ಟರ್. he also did a role in our film, but ಅವರೊಂದು ಡಾಕ್ಟರ್ ಇಲ್ಲಿ ಬೈರು ಸರ್, ಇಲ್ಲಿ ಬೈರು ಇಲ್ಲ, ಅಲ್ಲಿದ್ದಾರೆ, ಆಚೆ ಇದ್ದಾರೆ ಅವರು.
ಅವರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬಟ್ ಈಸ್ ಆಲ್ಸೋ MBBS ಡಾಕ್ಟರ್. ಅವರು 30 days ನಮ್ ಜೊತೆಲಿದ್ದು ಶೂಟಿಂಗ್ ಫುಲ್ ಅವರು ಇದ್ದು ನೋಡ್ಕೊಂಡ್ರು. ಅಲ್ಲೊಂದು ಸಣ್ಣ ಡಿಸ್ಪೆನ್ಸರಿ ಇನ್ನೂ ಸೆಟಪ್ ಮಾಡಿದ್ವಿ ನಾವು, ಸೊ ದಟ್ ಎನಿಥಿಂಗ್ ಏನ್ ಬೇಕಂದ್ರೆ ಮಾಡ್ಬೋದು ಅಂತ. ವಿ ಹ್ಯಾಡ್ ಸಮನ್ ಹೂ ವಾಸ್ ನಾಮಿನೇಟೆಡ್ ಆಸ್ ಅ ಸೇಫ್ಟಿ ಪರ್ಸನ್, ಸೇಫ್ಟಿ ಆಫೀಸರ್ ತರ. ಅವರು ಎವ್ರಿ ಡೇ ಹೋಗಿ ಸೈಟ್ ನೋಡ್ಬಿಟ್ಟು ಅವ್ರು ಓಕೆ ಹೇಳಿದ್ರೆ ನಾವು ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ. ಅದ್ ಏನಕ್ಕೆ ಅಂದ್ರೆ ಜಾಗ ಆ ತರ ಇತ್ತು, ಏನು ಚಾನ್ಸ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು. ರೈನ್ ಮತ್ತೆ ಇದು ಸ್ಲಿಪ್ಪರಿ ಜಾಗ, ಅದು ಮಣ್ಣು, ಅದು ಒಂಥರದ್ದು ಮಣ್ಣು, ಅದು ಇದಾಗುತ್ತೆ, ಎಸ್ಟೇಟ್ ಒಳಗಡೆ ಎಲ್ಲ ಇತ್ತು ಅದು. ಸೊ ಅದಕ್ಕೆ ಅವ್ರೊಬ್ರು ಇದ್ರು. ಇದೆಲ್ಲ ಮಾಡಿದ್ರೆ ನಮಗೆ ಇನ್ನೊಂದು ಇದು ಬೇಕಾಗಿದ್ದದ್ದು ಏನಂದ್ರೆ, ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂದ್ರೆ ನಮಗೆ ಇಮಿಡಿಯೇಟ್ ಆಗಿ ಅವರು ಇವರಿಗೆ ಆರ್ಟಿಸ್ಟಿಗೋ ಟೆಕ್ನಿಷಿಯನ್ಸಿಗೋ ಸೆಟ್ ಅಲ್ಲಿ ಇರೋರಿಗೆ ವಿ ಹ್ಯಾವ್ ಟು ಟೇಕ್ ಕೇರ್. ಸೊ ಅದಕ್ಕೆ ನಾವು ಒಂದು ಇನ್ಶೂರೆನ್ಸ್ ಮಾಡಿದೀವಿ. 90 days ಎಂಟೈರ್ ಟೀಮಿಗೆ ಇನ್ಶೂರೆನ್ಸ್ ಮಾಡಿದೀವಿ ನಾವು. 30 days 40 days ಶೂಟಿಂಗ್ ಅಲ್ಲಿ ಆದ್ಮೇಲೆ ಒಂದು 60 days ಅವರು ಆಚೆ ಹೋದ್ಮೇಲೆ ದೇ ವಿಲ್ ಗೆಟ್ ಹೆಲ್ತ್ ಅಂಡ್ ಲೈಫ್ ಎರಡು ಮಾಡಿದೀವಿ ನಾವು. ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿದೀವಿ ನಾವು. ಸೊ ಇದೆಲ್ಲ ಮಾಡಿ ನಾವು ವೆರಿ ಹ್ಯಾಪಿ, ವೆರಿ ಪ್ರೌಡ್ ದಟ್ ವಿ ಡಿಡ್ಂಟ್ ಹ್ಯಾವ್ ಅ ಸಿಂಗಲ್ ಇನ್ಸಿಡೆಂಟ್ ಎಂಟೈರ್ ಶೂಟಿಂಗ್ ಅಲ್ಲಿ, ನಾಟ್ ಅ ಸಿಂಗಲ್ ಇನ್ಸಿಡೆಂಟ್. And we came out of that place absolutely, safe. And we came out, did the post. You have noted the output nodidiri ನೀವು. So very very happy, very very proud of the team. Namdu idu first attempt, and I feel that we have delivered. Now it is up to the media, ನೀವು ಮತ್ತೆ ಆಡಿಯನ್ಸ್, ನೀವೇ ನಮಗೆ ರಿಸಲ್ಟ್ ಕೊಡ್ಬೇಕು. ಸೊ ನಮ್ದು ಇವಾಗ ಟೀಸರ್ ಲಾಂಚ್ ಮಾಡಿದೀವಿ. ನೆಕ್ಸ್ಟ್ ಹುಬ್ಳಿಯಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ನಾವು ವಿ ವಿಲ್ ಲಾಂಚ್ ದಿ ಆಡಿಯೋ ಹುಬ್ಳಿಯಲ್ಲಿ. ಆದ್ಮೇಲೆ ಡೇಟ್ಸ್ ಎಲ್ಲ ನಾವು ಇವರು ವೆಂಕಟೇಶ್ ಸರ್ ಶೇರ್ ಮಾಡ್ತಾರೆ. ಆದ್ಮೇಲೆ ನಮ್ದು ಟೀಸರ್ ಲಾಂಚ್ ಒಂದಿದೆ, ಸಾರಿ ಟ್ರೈಲರ್ ಲಾಂಚ್ ಬೆಂಗಳೂರಲ್ಲೇ ಮಾಡ್ತೀವಿ ನಾವು. ಟ್ರೈಲರ್ ಲಾಂಚ್ ಆದ್ಮೇಲೆ ಒಂದು ಪ್ರೀಮಿಯರ್ ಶೋ ಇರುತ್ತೆ. ಪ್ರೀಮಿಯರ್ ಶೋ ಆದ್ಮೇಲೆ ವಿ ವಿಲ್ ಗೋ ಫಾರ್ ದ ರಿಲೀಸ್. ಎಂಡ್ ಆಫ್ ಜುಲೈ ಅಂತ ಅನ್ಕೊಂಡಿದ್ದೀವಿ ರಿಲೀಸ್. ಆಸ್ ವಿ ಗೆಟ್ ಕ್ಲೋಸರ್ ಡೇಟ್ಸ್ ನಾವು ಅನೌನ್ಸ್ ಮಾಡ್ತೀವಿ. ನಮ್ದೇ ಚಾನೆಲ್ ಅಲ್ಲಿ ಹೈಫೈ ಸ್ಟುಡಿಯೋಸ್ IN ಅಂದ್ಬಿಟ್ಟು ಇದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಟೀಸರು, ಟ್ರೈಲರು, ಆಡಿಯೋ ಎಲ್ಲ ಲಾಂಚ್ ಮಾಡ್ತಾ ಇದೀವಿ ನಾವು. ಇನ್ಕ್ಲೂಡಿಂಗ್ ಮ್ಯೂಸಿಕ್ ಅಲ್ಲೇ ನಾವು ಲಾಂಚ್ ಮಾಡ್ತಾ ಇದೀವಿ. ಹೈಫೈ ಮ್ಯೂಸಿಕ್ ಅಂತ ಅದರದ್ದು ಹೆಸರು. ಸೊ ಅದಕ್ಕೆ ಒಂದು ನೋಟ್ ಬರುತ್ತೆ ನಿಮಗೆ, ಪ್ರೆಸ್ ನೋಟ್ ಬರುತ್ತೆ. ಸೊ ದಿಸ್ ಇಸ್ ಅವರ್ ಪ್ಲಾನ್. ನನಗೆ ತುಂಬಾ ಖುಷಿ ಆಗಿತ್ತು. ಐ ನೋ ಲಾಟ್ ಆಫ್ ಪೀಪಲ್ ಆರ್ ವೈಟಿಂಗ್ ಔಟ್ಸೈಡ್, ಬಟ್ ವಿ ವಿಲ್ ಬ್ರಿಂಗ್ ದಮ್ ಇನ್ ಅಂಡ್ ಶೋ ಒನ್ ಮೋರ್ ಒಂದು ಶೋ ಮಾಡ್ತೀವಿ ನಾವು. ಬಟ್ ನೀವು ಇಷ್ಟು ಟೈಮ್ ತಗೊಂಡು ಇಲ್ಲಿ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಅಂಡ್ ಏನೇ ನನ್ನ ಕನ್ನಡದಲ್ಲಿ ಏನೋ ಒಂದು ಮಿಸ್ಟೇಕ್ ಇತ್ತಂದ್ರೆ ಪ್ಲೀಸ್ ಫರ್ಗಿವ್ ಮಿ. ನಾನು ಐ ಆಮ್ ಟ್ರೈಂಗ್ ಟು ಲರ್ನ್ ಗುಡ್ ಕನ್ನಡ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಎಲ್ಲ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತೀನಿ ನನ್ನ ಕನ್ನಡದಲ್ಲಿ. ಥ್ಯಾಂಕ್ ಯು. ಅವರು ಪ್ಲೀಸ್ ಅದು ಡೋರ್ ಕ್ಲೋಸ್ ಮಾಡ್ಬೇಕು ನಾವು. AC ವರ್ಕ್ ಆಗ್ತಾ ಇಲ್ಲ, ಇಲ್ಲಾದ್ರೆ ನೀವು ಪ್ಲೀಸ್ ಅಲ್ಲಿ ವೆಯ್ಟ್ ಮಾಡಿದಿರಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕರಿತೀವಿ ನಾವು. ತುಂಬಾ ಪ್ರಿಕಾಷನ್ಸ್ ತಗೊಂಡ್ವಿ, ಇನ್ಶೂರೆನ್ಸ್ ಎಲ್ಲ ಮಾಡ್ಸಿದ್ವಿ, ಏನು ಅವಘಡ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೆ ಅಂತ ಹೇಳಿದ್ರಲ್ವಾ. ನನ್ನೊಂದು ಗಟ್ ಫೀಲ್ ಏನಪ್ಪಾ ಅಂತ ಹೇಳಿದ್ರೆ, ಒಳ್ಳೆಯವರು ಕೂಡಿ ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಮುಂದಾದಾಗ ಪ್ರಕೃತಿ ಯಾವಾಗ್ಲೂ ಸಾಥ್ ನೀಡುತ್ತೆ, ನಿಮಗ್ ನೀಡಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಎಲ್ಲಾ ವೈಬ್ಸ್ ಕೂಡಿ ಬರ್ತಾ ಇದೆ, ಖಂಡಿತ ನಮ್ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಪಾಸಿಟಿವ್ ಫೀಲ್ ಬರ್ತಿದೆ. ಒಳ್ಳೇದಾಗ್ಲಿ ಸರ್ ಅಂತ ಹೇಳ್ತಾ, ಇನ್ನು ನಮ್ಮ ಹೀರೋ ಶೌರ್ಯ ಅವ್ರ ಕ್ವೆಶ್ಚನ್. ಎಸ್ ಸರ್ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಕ್ಚುಲ್ ಆಗಿ ನೋಡಿದ್ರೆ ನಮ್ ಸೆಟ್ ದೊಡ್ಡದು, ನಂಬರ್ ಆಫ್ ಪೀಪಲ್ ತುಂಬಾ ಕಡಿಮೆನೇ ಇದ್ರು. ವಿ ಹ್ಯಾಡ್ ಅಬೌಟ್ 55-60 ಪೀಪಲ್ ಇದ್ರು. ಅದಕ್ಕೇನು ಅಷ್ಟು ಹೆಚ್ಚು ಇನ್ಕ್ರಿಮೆಂಟಲಿ ಏನು ಅಷ್ಟು ಖರ್ಚಾಗಲ್ಲ. ಗ್ರೂಪ್ ಇನ್ಶೂರೆನ್ಸ್ ಸರ್. ಆದ್ರೆ ನಿಮ್ಗೆ ಏನಂದ್ರೆ ಅದು ಪ್ರಾಸೆಸ್ ಸ್ವಲ್ಪ ಇದಿದೆ, ರಿಜಿಸ್ಟರ್ಡ್ ಬೇಕು, ಅಟೆಂಡೆನ್ಸ್ ಹೋಗಬೇಕು, ವಿ ಹ್ಯಾವ್ ಟು ಮೇಂಟೈನ್ ಅ ಲಿಸ್ಟ್ ಎಲ್ಲ, ಅದೆಲ್ಲ ಸ್ವಲ್ಪ ಇದಿದೆ. ಬಟ್ ಅದೊಂದು ಮಾಡ್ಬಿಟ್ಟು ಅಂದ್ರೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅದಕ್ಕೆ ಅದೆಲ್ಲ ಅವರೇ ಮಾಡ್ಕೊಳ್ತಾ ಇದ್ರು. ಡೈಲಿ ರಿಜಿಸ್ಟರ್ ತಗೊಂಡೋಗಿ ಎಲ್ಲ ನೋಡೋದು ಅದೆಲ್ಲ ಮಾಡ್ತಾ ಇದ್ರು. ಸೊ ಪ್ರಾಸೆಸ್ ವೈಸ್ ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ಸ್ ಇರುತ್ತೆ, ಬಟ್ ಇದು ಮನಿ ವೈಸ್ ಇನ್ಕ್ರಿಮೆಂಟ್ಲಿ ಅಷ್ಟೇನು ನನಗೆ ಅನ್ಸಿಲ್ಲ. ಅದು ಐ ಥಾಟ್ ಇಟ್ ವಾಸ್ ವರ್ತ್ ದ ಮನಿ ಬೀಂಗ್.
ಒಂದೇ ಒಂದು ವಿಷಯ ನಾನು ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಏನ್ ಎಕ್ಸ್ಟ್ರಾ ಆಯ್ತು ಅಂತ ಕೇಳಿದ್ರಲ್ಲ ಸರ್, ಒಂದೇ ಒಂದು ಎಕ್ಸ್ಟ್ರಾ ಆಗಿದ್ದು ನಮ್ ಥಾಟ್ ಪ್ರೊಸೆಸ್ ಅಷ್ಟೇ. ಅಲ್ಲಿ ಬಂದವರು ಸೇಫ್ ಆಗಿ ಬಂದು ಸೇಫ್ ಆಗಿ ಹೋಗ್ಬೇಕು. ಬಿಕಾಸ್ ನಮ್ಮ ಚಿತ್ರ ಮಾಡ್ಕೊಳಕ್ಕೆ ಅವ್ರು ಬರ್ತಾ ಇರೋದ್ರಿಂದ ಅವ್ರಿಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು. ಇನ್ಕ್ಲೂಡಿಂಗ್ 90 days ಆಫ್ಟರ್ ದ ಮೂವಿ ಶೂಟಿಂಗ್ ವಾಸ್ ಡನ್. ಸೊ ನಾವು ಕವರ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿಂದ ಏನಾದ್ರು ಆಗಿ ಅದರಿಂದ ಅವ್ರಿಗೆ ತೊಂದರೆ ಆಗತ್ತೆ ಅಂದ್ರೆ ಅದನ್ನು ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಅಂತ ಸರ್. ಇಲ್ಲ ಸರ್, ನಾವು ನಮ್ ಸೀನಿಯರ್ಸ್ ಎಷ್ಟೊಂದ್ ಜನ ಇದ್ದಾರೆ. ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಫಿಲಮ್. ಅವ್ರಿಗೆ ಹೇಳ್ಸ್ಕೊಡೋ ಅಷ್ಟು ನನಗೆ ಇದಿಲ್ಲ. ಬಟ್ ಐ ವಿಲ್ ಶೇರ್ ಮೈ ಥಾಟ್. ಖಂಡಿತ ಖಂಡಿತ ನನಗೆ ಬಟ್ ಬೆಸ್ಟ್ ಅಂದ್ರೆ ನಮಗೆ ಟೆನ್ಷನ್ ಇಲ್ಲ ನಮಗೆ. ಅದು ಒಂದು ಇತ್ತಂತ ಅದೊಂದು ಬಿಗ್ ಅಡ್ವಾಂಟೇಜ್ ಇತ್ತು ಸರ್. ಇದು ನಾನು ಅಮೌಂಟ್ ಎಲ್ಲ ಬೇಡ. ನಾನು ಇಟ್ ವಾಸ್ ಮೋರ್ ದನ್ ಸಫಿಶಿಯಂಟ್ ಫಾರ್ ದ ಇಂಜುರೀಸ್ ವಾಟ್ ವಿಲ್ ಹ್ಯಾಪನ್ ದೇರ್. ಹೌದೌದು ಸರ್, ಹೌದು ಸರ್. ನಾನು ಅಲ್ಲಿ ಒಂದು ಕಂಪ್ಯಾರಿಸನ್ ಕೊಡ್ತೀನಿ. ನಾನು IT ಅಲ್ಲಿ ಇದ್ದಿದ್ದೆ ಅಂತ ಹೇಳ್ತೀನಿ. ಜೂನಿಯರ್ IT ಎಂಪ್ಲಾಯೀಸ್ಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.